ಗುರುಜಿ ಈಗ ಏನು ತಿಳಿಸ್ಕೊಡ್ತಾ ಇದ್ದೀರಾ? ಈಗ ನಾವು ಆ ಸೃಷ್ಟಿಯ ನಮಸ್ಕಾರವನ್ನು ಮಾಡಬೇಕಾದ್ರೆ ಸೃಷ್ಟಿ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಬ್ರಹ್ಮನನ್ನೇ ಸಾಕ್ಷಾತ್ ಕಾರಾಗೃಹಕ್ಕೆ ಹಾಕಿದವನು ಸುಬ್ರಹ್ಮಣ್ಯ, ಅವನ ಸ್ಮರಣೆ ಮಾಡ್ಕೋಬೇಕು. ಸೃಷ್ಟಿ ಇನ್ನೂ 6 ಕ್ಷೇತ್ರಗಳು, 6 ಪಡೆಯಪ್ಪ ವೀಡುಗಳು, ಅವನ ಸ್ಮರಣೆ ಮಾಡ್ಕೋಬೇಕು. ಹಾವಾಗಿ ಕೂತಿರತಕ್ಕಂಥ ಮಹಾನ್ ಕ್ಷೇತ್ರಗಳು, ಪರಶುರಾಮ ಕ್ಷೇತ್ರದಲ್ಲಿ ಕೂತಿರಬೇಕು, ಅವನ ಸ್ಮರಣೆ ಮಾಡ್ಕೋಬೇಕು. ಕುಕ್ಕೆಯ ಸುಬ್ರಹ್ಮಣ್ಯದಲ್ಲಿ ಕರ್ಮವನ್ನು ಕಳಿತಕ್ಕಂಥವನು, ಕುಕ್ಕೆಯ ಒಳಭಾಗದಲ್ಲಿ ಯಂತ್ರ ಸ್ವರೂಪದಲ್ಲಿ ಕೂತಿರೋನೇ ಪಾತಾಳ ಲೋಕದಲ್ಲಿ ಆದಿಶಂಕರಾಚಾರ್ಯರು ಪೂಜೆ ಮಾಡಿರತಕ್ಕಂಥ ಮಹಾಕ್ಷೇತ್ರವೇ ಆ ಸುಬ್ರಹ್ಮಣ್ಯ ಷಣ್ಮುಖ ಪ್ರಿಯನಂದನ. ಇವನ ಕುರಿತು ಎಲ್ಲ ಅಭಿಷೇಕಗಳು, ಎಲ್ಲ ಕ್ಷೇತ್ರದ ತೀರ್ಥಗಳು, ಎಲ್ಲ ರೀತಿಯಾದ ದರ್ಶನಗಳನ್ನು ನಿಮಗೆ ಮಾಡಿಸ್ತೀನಿ ಏಕಕಾಲಕ್ಕೆ. ಅದಕ್ಕೆ ಸಂತೋಷವಾ? ತಯಾರಾ? ನಡೀರಿ. नीलकण्ठवाहनं द्विषद्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. देवयानिक समुल्लसन्तमीश्वरं मल्लिकादिदिव्यपुष्पमालिका विराजितं झल्लरीनिनादशङ्खवादनप्रियं सदा पल्लवरुणं कुमारशैलवासिनं भजे. नीलकण्ठवाहनं द्विषद्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. सैन्यनाथं गुहं सदा शरणमहं भजे. नीलकण्ठवाहनं द्विषद्भुजं किरीटिनं लोलरत्नकुण्डलप्रभाभिरामषण्मुखं शूलशक्तिदण्डकुकुटाक्षमालिकाधरं बालमीश्वरं कुमारशैलवासिनं भजे. रूढं महाकाव्यगूढं मनोहारिदेहं महाचित्तगेहं महीदेवदेवं महावेदभावं महादेवबालं भजे लोकपालम्. नीलकण्ठवाहनं द्विषद्भुजं किरीटिनं
लोलरत्नकुण्डलप्रभाभिराम षण्मुखम् शूलशक्तिदण्डकुक्कुटाक्षमालिकाधरम् बालमीश्वरं कुमारशैलवासिनं भजे नीलकण्ठवाहनं द्विषड्भुजं किरीटिनं लोलरत्नकुण्डलप्रभाभिराम षण्मुखम् शूलशक्तिदण्डकुक्कुटाक्षमालिकाधरम् बालमीश्वरं कुमारशैलवासिनं भजे ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಗನಾಥ ಸುಬ್ರಹ್ಮಣ್ಯಂ 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 ಹರ ಹರ ಶುಭನೇ ಸುಬ್ರಹ್ಮಣ್ಯಂ. ಭಾಳ ಸಂತೋಷ. ಈ ಸುಬ್ರಹ್ಮಣ್ಯನ ಸ್ಮರಣೆನ ಎಷ್ಟು ಚೆನ್ನಾಗಿ ಆನಂದವಾಗಿ ಮಾಡ್ತೀವಿ. ನಾದಸ್ವರ ಅನ್ನೋದು ಬಹಳ ಇಷ್ಟ ಸುಬ್ರಹ್ಮಣ್ಯನಿಗೆ. ಅದರಲ್ಲೂ ನಾಗನಾದ ಬಹಳ ವಿಶೇಷ. ಆ ನಾಗನಾಥನ ಅನುಗ್ರಹವನ್ನು ಪಡಿಬೇಕು, ಮಹಾಕ್ಷೇತ್ರ ದರ್ಶನವನ್ನು ಮಾಡಬೇಕು. ಈ ಸುಬ್ರಹ್ಮಣ್ಯ ಸಂಕೇತವಾಗಿರ್ತಕ್ಕಂಥ ಸೃಷ್ಟಿಯ ವಿಚಾರ ತಿಳ್ಕೊಂಡ್ವಿ. ಆದರೆ ಸೃಷ್ಟಿಯಲ್ಲಿ ಬರ್ತಕ್ಕಂಥ ದೋಷಗಳು, ಸೃಷ್ಟಿಯ ಪೂಜೆ ವಿಧಾನಗಳು, ಸ್ಕಂದ ಪೂಜೆ ಅನ್ನೋದು ಹೇಗೆ, ವಟು ಪೂಜೆ ಅನ್ನೋದು ಹೇಗೆ, ಅದನ್ನು ತಿಳಿಸ್ಕೊಡ್ತೀನಿ. ನೀವೇನು ಮಾಡಬೇಕು ಅನ್ನೋದು ಗೊತ್ತೇ ಇದೆ. ಆ ಕಾರ್ಯಕ್ರಮದ ಮುಖಾಂತರವಾಗಿ ನೀವುಗಳು ಬರ್ಕೊಳ್ತಕ್ಕಂಥದ್ದು ಸಾಕಷ್ಟು ವಿಚಾರ. ಮಕ್ಕಳಲ್ಲಿ ಯಾವ ಕಾಲಕ್ಕೂ ತಿಳಿಸ್ಕೊಳ್ಳಿ, ಪ್ರತಿದಿನ ನಮಸ್ಕಾರ 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 ಅನ್ನೋದನ್ನ ದೈವ ಸ್ವರೂಪವಾಗಿ ಮಾಡಲೇಬೇಕು. ಇಲ್ಲದಿದ್ದರೆ ಯಾವ ಕಾಲಕ್ಕೂ ಮಕ್ಕಳಿಗೆ ಏನಾಗುತ್ತೆ, ಜ್ಞಾಪಕಶಕ್ತಿ ಹೊಟ್ಟೋಗುತ್ತೆ. ಈ ಮುಂದಿನ ದಿನಗಳಲ್ಲಿ ರಾಹು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ನೀವು ಯಾವ ಸ್ಥಾನದಲ್ಲಿ, ಅದೇ ಸ್ಥಾನದಲ್ಲಿ ಕೂತಿರ್ಬೇಕು. ಈಗ ಬಂದೆ.